ಎಲ್ಲ ಸುದ್ದಿಯ ಹೈಲೈಟ್ಸ್ ಇವತ್ತಿನ ಹೆಡ್ಲೈನ್ಸ್ನಲ್ಲಿ. ಬೆನ್ನು ನೋವಿದ್ರೂ ಜಗ್ಗುದಾದ ಡೋಂಟ್ ಕೇರ್, ಸ್ಕ್ಯಾನ್ ಮಾಡಿಸದೆ ಚಿಕಿತ್ಸೆ ಪಡೆಯದೆ ಕೆರೆಕ್. ನಾಳೆ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಎಂಟ್ರಿ. ರಾಜ್ಯದ ವಿವಿಧೆಡೆ ಅವಾಂತರಗಳ ಸುರಿಮಳೆ, ಕೆರೆಯಂತಾದ ರಸ್ತೆ, ಕುಸಿದ ಮನೆ, ಸಿಲಿಕಾನ್ ಸಿಟಿಯಲ್ಲೂ ಮುಳುಗಿದ ರಸ್ತೆಗಳು. ಚನ್ನಪಟ್ಟಣ ಉಪಕದನಕ್ಕೆ ಬಿಗ್ ಟ್ವಿಸ್ಟ್, ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಆಯ್ತು ಫಿಕ್ಸ್. ದಳಪತಿ ಹೊಡೆತಕ್ಕೆ ಆಗ್ತಾರ ಸೈನಿಕ ಸೈಡ್ಲೈನ್. ಸಿದ್ದರಾಮಯ್ಯ ಬೆಂಬಿಡದ ಮೂಡ ಸಂಕಷ್ಟ, ಮತ್ತೊಂದು ದೂರಿಗೆ ಸ್ನೇಹಮಯಿ ಕೃಷ್ಣ ಸಿದ್ಧತೆ. ಇತ್ತ ಸಿದ್ದು ಎಚ್ಡಿಕೆ ನಡುವೆ ಮುಂದುವರೆದ ವಾಗ್ಯುದ್ಧ. ಇಸ್ರೇಲ್ ಪ್ರತಿ ದಾಳಿ, ಮಧ್ಯಪ್ರಾಚ್ಯದಲ್ಲಿ ತಲ್ಲಣ. ಐಡಿಎಫ್ ವಾಯುದಾಳಿಗೆ ನಡುಗಿದ ಹಮಾಸ್ ಅಡುಗುದಾಣ. ಬೈರೂಟ್, ಪ್ಯಾಲೆಸ್ಟೀನ್ನಲ್ಲಿ ನಲುಗಿದ ಜನ. ಸಾಮಾನ್ಯವಾಗಿ ನಮ್ಮ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆದರೆ ಏನು ಮಾಡ್ತೀವಿ? ಒಂದಿನ 2 ದಿನ ಕಾದು ನೋಡೋಣ, ಅದಾದ್ಮೇಲೆ ವೈದ್ಯರು. ಇಲ್ಲ ತಡ್ಕೊಳಕ್ಕಾಗದೇ ಇರೋ ರೀತಿಯ ನೋವಾಯಿತು ಅಂತಂದರೆ, ಅಥವಾ ಯಾವುದಾದ್ರೂ ಆರೋಗ್ಯ ಸಂಬಂಧಿ ಸಮಸ್ಯೆ ಆಯಿತು ಅಂದರೆ ತಕ್ಷಣಕ್ಕೆ ವೈದ್ಯರನ್ನು ಸಂಪರ್ಕ ಮಾಡೋದು ನಿಮ್ಮ ಸಾಮಾನ್ಯ ರೆಸ್ಪಾನ್ಸ್. ಅದರಲ್ಲೂ ಬೆನ್ನು ಬಿಡದೆ ಕಾಡ್ತಾ ಇರುವ ಬೆನ್ನು ನೋವು, ಕೂತ್ರೆ ಕೂರೋಕ್ಕಾಗಲ್ಲ, ನಿಂತ್ರೆ ನಿಲ್ಲೋಕ್ಕಾಗಲ್ಲ, ಮಲಗೋಕ್ಕೂ ಕೂಡ ಆಗಲ್ಲ. ಅಷ್ಟು ಪ್ರಮಾಣದ ಬೆನ್ನೋವಿದ್ರೂ ದರ್ಶನ್ಗೆ ಅದ್ಯಾಕೋ ಬಳ್ಳಾರಿಯಲ್ಲಿರ್ತಕ್ಕಂಥ ವೈದ್ಯರ ಮೇಲೆ ವಿಶ್ವಾಸನೇ ಬರ್ತಾ ಇಲ್ಲ. ಕೂರೋಕೆ ಆಗದಂತೆ ಕಾಡಿಸ್ತಾ ಇದೆಯಂತೆ ಬೆನ್ನೋವು. ಜೈಲಿನ ಅಧಿಕಾರಿಗಳು ವೈದ್ಯರನ್ನ ಕರೆಸಿ ಚಿಕಿತ್ಸೆಗೆ ಒಳಪಡಿ ಅಂತಂದ್ರೆ, ಇಲ್ಲ, ನಾನು ಯಾವ ಕಾರಣಕ್ಕೂ ಕೂಡ ಬಳ್ಳಾರಿಯಲ್ಲಿ ಚಿಕಿತ್ಸೆಗೆ ಒಳಪಡುವುದಿಲ್ಲ, ನನಗೇನಿದ್ರು ಬೆಂಗಳೂರಿನಲ್ಲೇ ಟ್ರೀಟ್ಮೆಂಟ್ ಆಗಬೇಕು ಅನ್ನೋದು ದರ್ಶನ್ ಹಠ ಅಂತ. ದರ್ಶನ್ನ ಈ ಹಠ ನೋಡಿ ಜೈಲಿನ ಅಧಿಕಾರಿಗಳು ಕೂಡ ಮುಂದೇನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾಕೆ ದರ್ಶನ್ ಈ ಪಾರ್ಟಿ ಹಠ ಹಿಡಿದಿರೋದು? ಬಳ್ಳಾರಿಯಲ್ಲಿ ವೈದ್ಯಕೀಯ ಸೌಲಭ್ಯಗಳಿದ್ರೂ ಕೂಡ ಕೇವಲ ಮಾತ್ರೆ ಕೊಟ್ಟು ಸುಮ್ಮನಾಗಿ ಸ್ಕ್ಯಾನಿಂಗ್ ಗೀನಿಂಗ್ ಬೇಡ ಅಂತ ಹೇಳಿ ಹಠ ಹಿಡಿದಿರೋದ್ರ ಹಿಂದೇನಾದ್ರೂ ಕಾರಣ ಇದೆಯಾ? ದ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ವಿಚಿತ್ರ ದರ್ಶನ. ಕಾಟೇರನ ಕನಸಲ್ಲಿ ವಿಚಿತ್ರ ದರ್ಶನವಾಗ್ತಿದೆ. ಸಾರಥಿ ಸ್ವಪ್ನದಲ್ಲೂ ರೇಣುಕಾಸ್ವಾಮಿ ಪ್ರತ್ಯಕ್ಷವಾಗ್ತಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಜಗ್ಗುದಾದ ನಿದ್ದೆಯಿಂದ ಬೆಚ್ಚಿ ಬೀಳ್ತಿದ್ದಾನೆ. ಹೀಗಿರುವಾಗಲೇ ತೀವ್ರ ಬೆನ್ನು ನೋವಿಂದ ಭೂಪತಿ ಬಳಲುತ್ತಿದ್ದಾನೆ. ಬೆನ್ನು ನೋವಿದ್ರೂ ಜಗ್ಗುದಾದ ಡೋಂಟ್ ಕೇರ್, ಸ್ಕ್ಯಾನ್ ಮಾಡಿಸದೆ ಚಿಕಿತ್ಸೆ ಪಡೆಯದೆ ಮೊಂಡಾಟ. ಪರಪ್ಪನ ಪಂಜರದಲ್ಲಿ ಹಾಯಾಗಿದ್ದ ಪೊರ್ಕಿ ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿ ಹೋಗಿದ್ದಾನೆ. ಸಾರಥಿ ತೀವ್ರ ಬೆನ್ನು ನೋವಿಂದ ಬಳಲುತ್ತಿದ್ದಾನೆ. ಜೈಲು ಅಧಿಕಾರಿಗಳು ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರೂ ದಾಸ ಕೇರ್ ಮಾಡ್ತಿಲ್ಲ. ವೈದ್ಯರು ಎಷ್ಟೇ ಹೇಳಿದ್ರೂ ದರ್ಶನ್ ಮಾತ್ರ MRI ಸ್ಕ್ಯಾನಿಂಗ್ಗೆ ಮಾಡಿಸೋದಕ್ಕೆ ಒಪ್ತಾ ಇಲ್ಲ, ಚಿಕಿತ್ಸೆ ಪಡೆಯೋದಕ್ಕೂ ಮುಂದಾಗ್ತಾ ಇಲ್ಲ. ದರ್ಶನ್ ಮೊಂಡಾಟಕ್ಕೆ ಜೈಲಧಿಕಾರಿಗಳು